ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರೋ ಥರ ಸೌತ್ ಇಂಡಿಯನ್ ಬ್ಯಾಂಕಿಂದ ಗೌರ್ಮೆಂಟಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ಯಾವ ಜಾಬು ಆ್ಯಂಡ್ ಎಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಬಿಫೋರ್ ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ತಾ ಇರೋ ಥರ ಇಲ್ಲಿ ಒಂದು ನೋಟಿಫಿಕೇಶನ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾವುದೇ ಫೇಕ್ ಜಾಬ್ ಅಲ್ಲ. ಸೊ ನೋಟಿಫಿಕೇಶನ್ ತೋರಿಸಿ ಆಮೇಲೆ ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗಾಗಲೇ ನೀವು ಸುಮಗಿರಿ ಜಾಬ್ಸನ್ನು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ವೀಡಿಯೋಸು ನೋಡಿ. ಅಂಗನವಾಡಿ ರಿಕ್ರೂಟ್ಮೆಂಟು ಮತ್ತು ಮಹಾನಗರ ಪಾಲಿಕೆ ದಾವಣಗೆರೆ ಅಲ್ಲಿಂದಲೂ ರಿಕ್ರೂಟ್ಮೆಂಟ್ ಆಗಿದೆ. ತುಂಬ ಕರ್ನಾಟಕ ಜಾಬ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸುಮಗಿರಿ ಜಾಬ್ಸಲ್ಲಿ. ಸೊ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾನು ಈ ಥರ ಜಾಬ್ನ ಗೌರ್ಮೆಂಟಿಂದ ನೋಟಿಫಿಕೇಶನ್ ಆದ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಥರ ಸೌತ್ ಇಂಡಿಯನ್ ಬ್ಯಾಂಕ್ ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಇಲ್ಲೊಂದು ಅಬೌಟ್ ಅಸ್ ಅಂತ ಕಾಣ್ತಿದೆ ಅಲ್ವಾ. ಸೊ ಅದರಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇದು ನೋಟಿಫಿಕೇಷನ್ಗೆ, ಬಿಕಾಸ್ ನೋಟಿಫಿಕೇಷನ್ ತೋರಿಸಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಫೇಕ್ ಜಾಬ್ಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಿಮ್ಮ ಕನ್ಫರ್ಮೇಷನ್ಗೆ ಸೊ ಅಬೌಟ್ ಅಸ್ ಅಂತ ಉಂಟಲ್ವಾ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಕೆರಿಯರ್ಸ್ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಕರೆಂಟ್ ಜಾಬ್ ಓಪನಿಂಗ್, ವ್ಯೂ ಕರೆಂಟ್ ಜಾಬ್ ಓಪನಿಂಗ್ಸಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜಾಬ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಎಂಡ್ ಡೇಟ್ 2/3/2026. ಸೊ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಮಾಡಿ ಇಲ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ವೆರಿಫಿಕೇಷನ್ ಮಾಡಲಿಕ್ಕಿದೆ. ನೆಕ್ಸ್ಟ್ ಕೊಟ್ಟಾಗ ಸಬ್ಮಿಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಟಿಫಿಕೇಷನ್ ಇಲ್ಲಿಂದ ಬಂದಿದೆ ಆ್ಯಂಡ್ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡಿದ್ದೀರಾ. ಸೊ ಇವಾಗ ಈ ಜಾಬಿಗೆ ಎಷ್ಟು ಕ್ವಾಲಿಫಿಕೇಷನ್ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಜಾಬ್ ನಡೀತದೆ, ಸೊ ಯಾವುದನ್ನು ಪ್ರತಿಯೊಂದನ್ನು ಡೀಟೇಲ್ಸನ್ನು ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಗಲೇ ನೀವು ಅಫಿಷಿಯಲ್ ವೆಬ್ಸೈಟನ್ನು ನೋಡಿದ ಹಾಗೆ ಸೌತ್ ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2026. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹುದ್ದೆ ಮಾಹಿತಿ. ಸೊ ಹುದ್ದೆ ಯಾವುದು ಅಂದರೆ ಜೂನಿಯರ್ ಆಫೀಸರ್, ಬಿಸ್ನೆಸ್ ಪ್ರಮೋಷನ್ ಆಫೀಸರ್ ಅಂತ. ಸೊ ಇದರಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿ ನೀವು ನೋಡ್ಕೊಂಡಿದ್ರೆ ಫಸ್ಟು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವ ಥರ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ಸೊ ಪೋಸ್ಟಿಂಗ್ ಭಾರತದ ಎಲ್ಲ ಕಡೆ ಇದೆ ಇದು. ಸೊ ಕರ್ನಾಟಕದಲ್ಲೂ ಕೂಡ ಇದೆ. ಸೊ ಅವರವರ ಸ್ಥಳೀಯ ಭಾಷೆಯಲ್ಲಿ ಪ್ರಿಫರೆನ್ಸನ್ನು ಗೊತ್ತಿರಬೇಕು ಅಂತ. ನೆಕ್ಸ್ಟ್ ಅವರವರ ಸ್ಥಳೀಯ ಭಾಷೆಯನ್ನು ಗೊತ್ತಿದ್ದವರಿಗೆ ಅವರು ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ನೋಡ್ಕೊಳ್ಳಿ. 20/2/2026 ಮಾರ್ಚ್ 2 ತನಕ ಇದೆ. ಸೊ ಕೊನೆಯ ದಿನಾಂಕ ಕಾಯೋದು ಬೇಡ, ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ಶಿಕ್ಷಣ ಎಷ್ಟಂದರೆ ಡಿಗ್ರಿ ಆಗಿರಬೇಕು. ಎನಿ ಗ್ರ್ಯಾಜುಯೇಟ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ BA, BCom, BSc ಯಾವ ಡಿಗ್ರಿ ಆದರೂ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಗರಿಷ್ಠ ವಯಸ್ಸು 30 ಅಂತ ಹೇಳಿದರೆ, ಮತ್ತು SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದರೆ 35 ಅವರಿಗೆ. ನೆಕ್ಸ್ಟ್ ಅನುಭವ ನೋಡ್ಕೊಳ್ಳಿ. ಬ್ಯಾಂಕಲ್ಲಿ ಕನಿಷ್ಠ ಮತ್ತು NBFC ಬ್ಯಾಂಕಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ ಕನಿಷ್ಠ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹಿಂದಿನ ವರ್ಷ ರಿಕ್ರೂಟ್ಮೆಂಟ್ನಲ್ಲಿ GD ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗದವರು ಅಪ್ಲೈ ಮಾಡುವ ಎಲಿಜಿಬಲ್ ಇರುವುದಿಲ್ಲ. ನೆಕ್ಸ್ಟ್ ಸಂಬಳ ನೋಡ್ಕೊಳ್ಳಿ. ಸೊ ಇದೊಂದು ಕಾಂಟ್ರಾಕ್ಟ್ ಬೇಸ್, ಬಟ್ ಇಲ್ಲಿ ನೋಡಿ ಹೇಳಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ ಸ್ಕೇಲ್ 1 ಆಫೀಸರ್ ಆಗುವಂಥ ಅವಕಾಶವೂ ಇಲ್ಲಿದೆ. ಸೊ ಯಾವುದೇ ಎಕ್ಸಾಮ್ ಇಲ್ಲ. ಸೊ ಅಪ್ಲೈ ಮಾಡಿ. ನೆಕ್ಸ್ಟ್ ಆಯ್ಕೆ ಯಾವ ಥರ ಇದೆ ಅಂತ ಹೇಳಿದ್ರೆ ಎಕ್ಸಾಮ್ ಇಲ್ಲ ಅಂತ ಹೇಳಿದ್ರೆ ಆಗಲೇ ಹೇಳಿದೆ. ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ ಇದೆ, ಮತ್ತು ಪರ್ಸನಲ್ ಇಂಟರ್ವ್ಯೂ ಇದೆ, ಮೆಡಿಕಲ್ ಮತ್ತು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂದರೆ ಯಾವುದಾದ್ರೂ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂದರೆ ಪ್ರತಿಯೊಂದನ್ನು ಆ ವೆರಿಫಿಕೇಷನನ್ನು ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಫೀಸ್ ಇಲ್ಲ ಇದಕ್ಕೆ. ಅಪ್ಲೈ ಮಾಡೋದು ಯಾವ ಥರ ಅಂತ ಹೇಳಿದ್ರೆ ಅಫಿಷಿಯಲ್ ವೆಬ್ಸೈಟ್ ಇವಾಗ ನೀವು ನೋಡಿದ್ರಲ್ವ, www.southindianbank.in ಕೆರಿಯರ್ಸ್ ಸೆಕ್ಷನನ್ನು ಓಪನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಫಸ್ಟ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಫಾರ್ಮ್ ಫಿಲ್ ಮಾಡಬೇಕು. ಸೊ ನೆಕ್ಸ್ಟ್ ಹೇಳ್ತೀನಿ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಅಲ್ಲಿ ಏನೇನಿರುತ್ತೆ ಅಂದರೆ ಪರ್ಸನಲ್ ಡೀಟೇಲ್, ಎಜುಕೇಷನ್ ಡೀಟೇಲ್ ಮತ್ತು ಎಕ್ಸ್ಪೀರಿಯನ್ಸ್ ಡೀಟೇಲ್ ಹಾಕಲಿಕ್ಕೆ ಇರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು, ಫೋಟೋ ನೋಡಿ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ ನಿಮ್ಮದು 50 KB ಒಳಗಡೆ. ರೆಸ್ಯೂಮೆ PDF ಅನ್ನೋದು 1 MB ಒಳಗೆ ಇರಬೇಕು. ಎಜುಕೇಷನ್ ಡಾಕ್ಯುಮೆಂಟ್ ಎಲ್ಲನೂ SSLC ಮಾರ್ಕ್ಸ್ ಕಾರ್ಡ್ ಎಲ್ಲನೂ ಕೂಡ 3 MBಗಿಂತ ಒಳಗಿರಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸೇವ್ ಮಾಡ್ಕೊಳ್ಳಿ. ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಮಲ್ಟಿಪಲ್ ಅಪ್ಲಿಕೇಶನನ್ನು ಹಾಕುವಾಗಿಲ್ಲ. ಫಿಸಿಕಲ್ ಕಾಪಿ ಕಳಿಸೋ ಅವಶ್ಯಕತೆ ಇಲ್ಲ. ಯಾವುದೇ ಅಡ್ರೆಸ್ ಕೊಡಲಿಲ್ಲ ಅವರು. ಸೊ ನಾನು ಆಗಲೇ ಹೇಳಿದಾಗೆ ಅದೇ ಅಫಿಷಿಯಲ್ ವೆಬ್ಸೈಟಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದು. ಸೊ ಎಕ್ಸ್ಟ್ರಾ ಬೆನಿಫಿಟ್ ಮೆಡಿಕಲ್ ಇನ್ಶೂರೆನ್ಸ್ ಇದೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ, ಟ್ರಾವೆಲ್ ಅಲವೆನ್ಸಸ್ ಇದೆ. ಸೊ ಅಪ್ಲಿಕೇಶನ್ ಹಾಕೋದನ್ನು ನಾನು ಆಗಲೇ ತೋರಿಸಿ. 1 ಸೆಕೆಂಡ್ ನೋಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಮೊಬೈಲ್ ನಂಬರನ್ನು ಮತ್ತು ಇಮೇಲ್ ಐ ಡಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅದು ಎಲ್ಲಿ ಅಂತ ಹೇಳಿದ್ರೆ ಕೆರಿಯರ್ ಸೆಕ್ಷನ್, ನಾನು ಆಗಲೇ ಹೇಳಿದೆ ಅಬೌಟ್ ಯು ಅಂತ ಹೋಗಿ ಅಲ್ಲಿ ಕೆಳಗಡೆ ಕೆರಿಯರ್ ಸೆಕ್ಷನ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಆಗ ತೋರಿಸಿ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಜೂನಿಯರ್ ಆಫೀಸರ್ ರಿಕ್ರೂಟ್ಮೆಂಟ್ ಲಿಂಕ್ ಕಾಣಿಸುತ್ತೆ, ಅದನ್ನು ಓಪನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದು. ಅಲ್ಲಿ ಏನಂತಂದರೆ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಅದನ್ನು ಹಾಕಿದ ತಕ್ಷಣ ಅಲ್ಲಿ ಒಂದು ID ಬರುತ್ತೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮ್ ನೆಕ್ಸ್ಟ್ ಫಿಲ್ ಮಾಡುವಂಥದ್ದು. ಲಾಗಿನ್ ಮಾಡಿದ ನಂತರ ಫಾರ್ಮ್ ಓಪನ್ ಆಗುತ್ತೆ. ನೀವು ಹಾಕಬೇಕಾಗಿರೋ ಮಾಹಿತಿ ಪರ್ಸನಲ್ ಡೀಟೇಲ್, ಎಜುಕೇಷನ್ ಡೀಟೇಲ್ ಮತ್ತು ಪರ್ಸನಲ್ ಡೀಟೇಲಲ್ಲಿ ಹೆಸರು, ಡೇಟ್ ಆಫ್ ಬರ್ತ್, ಅಡ್ರೆಸ್. ಎಜುಕೇಷನ್ ಡೀಟೇಲಲ್ಲಿ ಪ್ರತಿಯೊಂದು SSLC PUC ಮಾರ್ಕ್ಸ್ ಕಾರ್ಡ್, PDF ಕೂಡ ಹಾಕಬೇಕಿರುತ್ತೆ. ಎಕ್ಸ್ಪೀರಿಯನ್ಸ್ ಡೀಟೇಲಲ್ಲಿ ಇದನ್ನೆಲ್ಲ ಇದ್ದರೆ ಹಾಕಿ. ಬ್ಯಾಂಕ್, NBFC ಎಕ್ಸ್ಪೀರಿಯನ್ಸ್ ಇದ್ದರೆ. ನೆಕ್ಸ್ಟ್
ಲ್ಯಾಂಗ್ವೇಜ್ ನಾಲೆಜ್ ತಪ್ಪಿಲ್ಲದೆ ತುಂಬ ಜಾಗ್ರತೆಯಿಂದ ಮಾಡಿ ಫಿಲ್ ಮಾಡಬೇಕು. ಒಮ್ಮೆ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಆಪ್ಷನನ್ನು ಅವ್ರು ಕೊಡೋದಿಲ್ಲ, ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ 5 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು. ಈ ಅಪ್ಲೋಡ್ ರೆಡಿ ಮಾಡಿ ಇಟ್ಕೋಬೇಕು. ಎಷ್ಟೆಷ್ಟು ಸೈಜ್ ಅಂತೇಳಿ ನಾನು ಆಗಲೇ ಹೇಳಿದ್ದೀನಿ. ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ, ಫೋಟೋದ ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, 50 KB ಒಳಗಡೆ ಇರಬೇಕು. ಸಿಗ್ನೇಚರ್ ಕೂಡ ವೈಟ್ ಪೇಪರಲ್ಲಿ ಇರಬೇಕು, ಅದು ಕೂಡ 50 KB. ಸೊ ಆಗಲೇ ರೆಸ್ಯೂಮೇನು ಕೂಡ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ, ಅದು 1 MB ಒಳಗಡೆ ಇರಬೇಕು. ಎಜುಕೇಷನ್ ಡೀಟೇಲ್ಸ್ ಎಲ್ಲನೂ ಎಷ್ಟು ಇರಬೇಕಂತ ನಾನು ಆಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಅಪ್ಲಿಕೇಶನ್ ಸಕ್ಸಸ್ ಆಯಿತು ಅಂತೇಳಿ ಮೆಸೇಜ್ ಬರುತ್ತೆ, ಅದನ್ನು ಪ್ರಿಂಟ್ ತೊಗೊಂಡು ಇಟ್ಕೋಬೇಕು. ಮಲ್ಟಿಪಲ್ ಅಪ್ಲಿಕೇಶನನ್ನು ಹಾಕುವಾಗಿಲ್ಲ, ಅದನ್ನು ಆಗಲೇ ಹೇಳಿದ್ದೀನಿ. ಲಾಸ್ಟ್ ಡೇಟ್ ಮಾರ್ಚ್ 2, 2026. ಸೊ ಇದಿಷ್ಟು ಅಪ್ಲಿಕೇಶನ್ ಹಾಕುವಂಥದ್ದು. ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆಗಿ ಫಾರ್ಮ್ ಫಿಲ್ ಮಾಡಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಂಥದ್ದು. ಸೊ ಇದರದ್ದು ನಾನು ಆಗಲೇ ತೋರಿಸಿದ್ನಲ್ವ ಅಫಿಷಿಯಲ್ ವೆಬ್ಸೈಟ್, ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ, ಅದರಲ್ಲಿ ನಾನು ಈ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಹಾಗೆ ಕರ್ನಾಟಕದ ತುಂಬ ಜಾಬ್ ರಿಕ್ರೂಟ್ಮೆಂಟನ್ನು ನನ್ನ ಸುಮಗಿರಿ ಜಾಬ್ಸಲ್ಲಿ ನಾನು ಹಾಕಿದ್ದೀನಿ. ಸೊ ಬೇರೆ ಎಲ್ಲ ಜಾಬನ್ನು ಕೂಡ ಅದರಲ್ಲಿ ನೋಡ್ಕೊಳ್ಳಿ. ಸೊ ಬೇರೆ ಜಾಬ್ ಅಂಗನವಾಡಿ ರಿಕ್ರೂಟ್ಮೆಂಟ್ ಆಗಿದೆ, ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆ, ಇನ್ನು ಬೇರೆ ಬೇರೆ ಎಲ್ಲ ಅಪ್ಲಿಕೇಶನ್ ಏನೆಲ್ಲ ಬಂದಿದೆ ಅಂತೇಳಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಡೈಲಿ ಜಾಬ್ ಕೂಡ ಡಿಸ್ಟ್ರಿಕ್ಟಲ್ಲಿ ಬಿಡುವಂಥ ಡೈಲಿ ಜಾಬನ್ನು ಕೂಡ ನಾನು ಹಾಕಿದ್ದೀನಿ. ಸೊ ಅದು ಪ್ಲೇಲಿಸ್ಟ್ ಚೆಕ್ ಮಾಡಿ, ಗೌರ್ಮೆಂಟ್ ಜಾಬ್, ಕಂಪನಿ ಜಾಬ್ ಮತ್ತು ಡಿಸ್ಟ್ರಿಕ್ಟ್ ಜಾಬ್ ಅಂತೇಳಿ ಪ್ಲೇಲಿಸ್ಟ್ ಇದೆ. ಸೊ ಪ್ರತಿಯೊಂದು ಚೆಕ್ ಮಾಡಿ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ತನಕ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ. ಓಕೆ, ಸೊ ನಾನು ರಿಪ್ಲೈ ಮಾಡಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.